ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ನಡೆದದ್ದೇ ಪವಿತ್ರ ಗೌಡಗೋಸ್ಕರ. ಪವಿತ್ರ ಗೌಡಗೆ ಆತ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಇದರಿಂದ ಕುಪಿತಗೊಂಡಂತಹ ನಟ ದರ್ಶನ್ ತನ್ನ ಸಹಚರರ ಜೊತೆ ಸೇರಿಕೊಂಡು ಈಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅಂಧರಾಗಿದ್ದಾರೆ. ಆದರೆ ಅವತ್ತಿನ ದಿನ ಕೊಲೆ ನಡೆದಂತಹ ದಿನ ನಡೆದಾದ ಘಟನೆ ಆದರೂ ಏನು, ಬಹಳ ಮುಖ್ಯವಾದಂತಹ ವಿಚಾರ ಇದು. ಪವಿತ್ರ ಗೌಡಗೆ ಈ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ರೇಣುಕಾಸ್ವಾಮಿ ಈ ಥರ ಮೆಸೇಜ್ ಕಳಿಸ್ತಾ ಇದ್ದ ಅಂತಕ್ಕಂಥ ವಿಚಾರವನ್ನು ಮೊದಲಿಗೆ ಪವಿತ್ರ ಗೌಡ ಪವನ್ಗೆ ಹೇಳ್ತಾರೆ. ಪವನ್ ಅದನ್ನು ದರ್ಶನ್ಗೆ ಮುಟ್ಟಿಸ್ತಾರೆ. ಬಟ್ ದರ್ಶನ್ ಆಮೇಲೆ ಏನು ಆ್ಯಕ್ಷನ್ ತಗೊಂಡ್ರು ಇದ್ಯಾವುದು ಕೂಡ ಪವಿತ್ರ ಗೌಡಗೆ ಗೊತ್ತಿರಲಿಲ್ಲ. ಆದರೆ ಏಕಾಏಕಿ ಅವತ್ತಿನ ದಿನ ಅಂದರೆ ರೇಣುಕಾಸ್ವಾಮಿಯ ಕೊಲೆಯಾಗುವಂತಹ ದಿನ ಏನು ನಡೀತು, ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ, ನೋಡ. ಗೌಡಗಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಆಯಿತು. ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆ ತಂದಾಗ ಏನೇನು ನಡೀತು ಅಲ್ಲಿ, ಪವಿತ್ರ ಗೌಡ ಅವರು ಕೂಡ ಬರ್ತಾರೆ ಅಲ್ಲಿಗೆ, ಅವರ ಎದುರು ಏನಾಯಿತು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಸೂಪರ್ ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಟಿವಿಯಲ್ಲಿ ತಾವು ನೋಡಬಹುದು. ಯಾಕೆ ಅಂತಂದರೆ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಕಳಿಸ್ತಾ ಇದ್ದಂತಹ ರೇಣುಕಾಸ್ವಾಮಿಯನ್ನ ಕಷ್ಟಪಟ್ಟು ಚಿತ್ರದುರ್ಗದಿಂದ ಕರ್ಕೊಂಡು ಬರ್ತಾರೆ. ಅವರನ್ನು ಟ್ರ್ಯಾಪ್ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಪ್ಲ್ಯಾನ್ ಮಾಡ್ತಾರೆ. ಒಂದು ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾರೆ. ಹುಡುಗಿಯ ಲೆಕ್ಕಾಚಾರದಲ್ಲಿ ಆತನ ಜೊತೆ ಚಾಟ್ ಮಾಡ್ತಾರೆ. ಆಮೇಲೆ ಅವನನ್ನು ಹೊರಗೆ ಕರೆಸ್ತಾರೆ. ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ನೇರವಾಗಿ ಪಟ್ಟಣಗೆರೆಯಲ್ಲಿ ಇರ್ತಕ್ಕಂಥ ಗೌಡವನಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ತನಕ ಕೂಡ ಪವಿತ್ರ ಗೌಡಗೆ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ರೇಣುಕಾಸ್ವಾಮಿ ಯಾರು ಅಂತಲೂ ಗೊತ್ತಿರಲಿಲ್ಲ. ಆತನ ಫೋಟೋವನ್ನು ಕೂಡ ನೋಡಿರಲಿಲ್ಲ. ಆದರೆ ಅವತ್ತಿನ ದಿನ ನಡೆದಂತಹ ಘಟನೆ ವೆರಿ ಇಂಟ್ರೆಸ್ಟಿಂಗ್. ದರ್ಶನ್ ಮತ್ತು ಆತನ ತಂಡ ಯಾವ ರೀತಿ ಕ್ರೈಮ್ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ ನೋಡಿ. ಅವತ್ತೊಂದು ದಿವಸ ದರ್ಶನ್ಗೆ ಯಾವಾಗ ರೇಣುಕಾಸ್ವಾಮಿಯನ್ನು ಗೌಡವನು ಕರ್ಕೊಂಡು ಬಂದು ಇಟ್ಟಿದ್ದಾರೆ ಅಂತ ಸುದ್ದಿ ಗೊತ್ತಾಯ್ತೋ, ನಿನಗೊಂದು ಗುಡ್ ನ್ಯೂಸನ್ನು ಕೊಡ್ತೀನಿ ಬಾ ಅಂತ ದರ್ಶನ್ ಪವಿತ್ರ ಗೌಡಗೆ ಹೇಳ್ತಾರಂತೆ. ಅಲ್ಲಿ ತನಕ ಪವಿತ್ರ ಗೌಡ ಏನೂ ಗೊತ್ತಿಲ್ಲ. ನಿನಗೊಂದು ಗುಡ್ ನ್ಯೂಸ್ ಇದೆ ಬಾ ಕೊಡ್ತೀನಿ. ಯಾವಾಗ ಗುಡ್ ನ್ಯೂಸ್ ಅಂದ್ರೋ ಪಾಪ ಅವ್ರು ಏನು ಅಂದ್ಕೊಂಡ್ರೋ, ಚಿನ್ನಾಭರಣ ಒಡವೆ ಅದು ಇದು ಏನೋ ಕೊಡಿಸ್ತಾರೆ ಅಂತಂದ್ಬಿಟ್ಟು ಗುಡ್ ನ್ಯೂಸ್ ಅಂದ ತಕ್ಷಣ ಖುಷಿಯಿಂದ ಓಡೋಡಿ ಬರ್ತಾರೆ. ಪವಿತ್ರ ದರ್ಶನ್ ಜೊತೆಯಲ್ಲಿ ಓಡೋಡಿ ಬರ್ತಾರೆ. ಬಂದು ನೇರವಾಗಿ ಕಾರ್ನಲ್ಲಿ ಪವಿತ್ರ ಗೌಡ ಅವ್ರನ್ನ ದರ್ಶನ್ ಶೆಡ್ಗೆ ಕರ್ಕೊಂಡು ಹೋಗ್ತಾರೆ. ಪಟ್ಟಣಗೆರೆಯಲ್ಲಿ ಇರ್ತಕ್ಕಂಥ ಶೆಡ್. ಆ ಶೆಡ್ನಲ್ಲಿ ಆಲ್ರೆಡಿ ರೇಣುಕಾಸ್ವಾಮಿಯನ್ನು ಇರಿಸಿರ್ತಾರೆ. ಆ ವ್ಯಕ್ತಿಯ ಮುಖವೇ ಗೊತ್ತಿಲ್ಲ ಪವಿತ್ರ ಗೌಡಗೆ, ನೋಡೇ ಇಲ್ಲ. ಬಟ್ ಇವನು ನೋಡಿ ಯಾರು ಇವನು ಅಂತ ಅಂದ್ಕೊಳ್ಳೋದು. ಆಗ ದರ್ಶನ್ ಹೇಳ್ತಾರಂತೆ, ಈ ರೇಣುಕಾಸ್ವಾಮಿಯನ್ನು ತೋರಿಸ್ಬಿಟ್ಟು ಇದೇ ನೋಡು ಗುಡ್ ನ್ಯೂಸ್ ಅಂತ ಹೇಳ್ತಾರೆ. ಆಗಲೂ ಪವಿತ್ರ ಗೌಡ ಗೊತ್ತೇ ಆಗಲ್ಲ, ಯಾರು ಇವನು ಅಂತಲೇ ಗೊತ್ತಿಲ್ಲ, ಯಾರು ಅಂತಲೇ ಗೊತ್ತಿಲ್ಲ. ಆಗ ದರ್ಶನ್ ಹೇಳ್ತಕ್ಕಂಥದ್ದು, ನಿನಗೆ ಬ್ಯಾಡ್ ಮೆಸೇಜ್ ಹಾಕ್ತಾ ಇದ್ದವನು ಇವನೇ. ಒಂಥರ ಹೆಂಡತಿ ಮುಂದೆ ಹೀರೋಯಿಸಮ್ ತೋರಿಸ್ದ ಹಾಗೆ, ನೋಡಿ ಎಷ್ಟು ಕಷ್ಟಪಟ್ಟು ಎತ್ತು ಹಾಕೊಂಬಂದಿದ್ದೀನಿ, ಇವನೇ ನಿನಗೆ ಮೆಸೇಜ್ ಕಳಿಸ್ತಾ ಇದ್ದಿದ್ದು. ಅಲ್ಲಿ ತನಕ ಪವಿತ್ರ ಗೌಡಗೆ ವಿಷಯ ಗೊತ್ತಿರಲಿಲ್ಲ. ಆಗ ಗೊತ್ತಾಗುತ್ತೆ, ಓ ಇವನೇನಾ ಚಿತ್ರದುರ್ಗದಿಂದ ಎತ್ತಾಕೊಂಡು ಬಂದಿದ್ದೀನಿ ಅಂತ ದರ್ಶನ್ ಅಲ್ಲಿ ಪವಿತ್ರ ಗೌಡ ಮುಂದೆ ಹೀರೋಯಿಸಮ್ ತೋರಿಸ್ತಾರೆ. ನೋಡಿ ಎಷ್ಟು ಕಷ್ಟಪಟ್ಟಿದ್ದೀನಿ. ಅಲ್ಲಿ ತನಕ ಯಾರ ಮನಸ್ಸಲ್ಲಾದರೂ ಸಣ್ಣದಾಗಿ ನಾವು ಯಾಕೆ ಇವೆಲ್ಲ ಮಾಡಬೇಕು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಸಾಕಲ್ವ ಅಂತ ಯಾರಿಗೂ ಅನಿಸಿಲ್ಲ, ಇನ್ಕ್ಲೂಡಿಂಗ್ ಪವಿತ್ರ ಗೌಡ. ಯಾವಾಗ ಈ ರೇಣುಕಾಸ್ವಾಮಿ ಮುಖ ನೋಡ್ತಾರೋ ಪವಿತ್ರ ಗೌಡ, ಅವನು ಕೊಟ್ಟಿರೋ ಟಾರ್ಚರ್ ಎಲ್ಲ ನೆನಪಾಗುತ್ತೆ, ಅವನು ಕಳಿಸಿರೋ ಮೆಸೇಜ್ಗಳೆಲ್ಲ ನೆನಪಿಗೆ ಬರುತ್ತೆ. ನೋಡಿದ ತಕ್ಷಣ ಸಿಟ್ಟಿಗೆ ಇದ್ದು ಕಾಲಲ್ಲಿರೋ ಚಪ್ಪಲಿ ತಗೊಂಡು ರಪ ಅಂತ ಬಾರಿಸ್ತಾರೆ ಅವನ ಮುಖಕ್ಕೆ. ಅಷ್ಟೇ ಅಲ್ಲ, ದರ್ಶನ್ ಕೂಡ 4 ಬಾರಿಸ್ತಾರೆ. ಪವಿತ್ರ ಗೌಡ ಕೂಡ ಹಲ್ಲೆ ಮಾಡಿದ್ದಾರೆ, ದರ್ಶನ್ ಕೂಡ 4 ಬಾರಿಸ್ತಾರೆ. ಅಲ್ಲಿ ತನಕ ಪವಿತ್ರ ಗೌಡಗೆ ವಿಚಾರ ಗೊತ್ತಿರಲಿಲ್ಲ. ಆಗಲೇ ಕರ್ಕೊಂಡು ಬಂದು ಗೋಡೌನಿಗೆ ಬರೋ ತನಕ ಹೇಳಲ್ಲ ದರ್ಶನ್. ಗೋಡೌನಿಗೆ ಕರ್ಕೊಂಡು ಬಂದಾಗ ತೋರಿಸ್ಬಿಟ್ಟು ಹೇಳ್ತಾರೆ, ನಿನಗೊಂದು ಗುಡ್ ನ್ಯೂಸ್ ಕೊಡ್ತೀನಿ ಬಾ ಅಂತ ಕರ್ಕೊಂಡು ಬಂದು ಆಕೆಯ ಮುಂದೆ ಅವನನ್ನು ಪರಿಚಯಿಸಿ ಹೊಡಿತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ. ಎಸ್ ಮೂರ್ತಿ, ಈಗ ಪವಿತ್ರ ಗೌಡ ಅವ್ರನ್ನ ದರ್ಶನ್ ಶೆಡ್ಗೆ ಕರ್ಕೊಂಡು ಬರೋ ತನಕನೂ ಕೂಡ
ಈ ರೇಣುಕಾಸ್ವಾಮಿ ತನಗೇನು ಮೊಬೈಲಲ್ಲಿ ಟಾರ್ಚರ್ ಕೊಡ್ತಾ ಇದ್ದ ಅವನನ್ನು ಕರ್ಕೊಂಡು ಬಂದಿದ್ದಾರೆ ಅಂತಕ್ಕಂಥ ವಿಚಾರಣೆ ಪವಿತ್ರ ಗೌಡ ಗೊತ್ತಿರಲಿಲ್ವಾ ಹಾಗಾದ್ರೆ ಅಂತ? ಅರವಿಂದ, ಮೊದಲಿಗೆ ಈತ ರೇಣುಕಾಸ್ವಾಮಿ ಒಂದು ಅಶ್ಲೀಲ ವಿಡಿಯೋವನ್ನ ಮೆಸೇಜ್ ಅನ್ನ ಮಾಡ್ತಿದ್ದಾನೆ ಅಂತೇಳಿ ಪವನ್ ಬಳಿ ಹೇಳಿ ಸುಮ್ಮನಾಗಿದ್ರು ಅಂತ ಕಾಣುತ್ತೆ ಪವಿತ್ರ ಗೌಡ. ಶನಿವಾರ ಸಂಜೆ ನಟ ದರ್ಶನ್ RR ನಗರದ ಸ್ಟೋನಿ ಬ್ರೂಕ್ಸ್ ಪಬ್ ಏನಿದೆ, ಈ ಪಬ್ ನಲ್ಲಿ ಕುಳಿತಿರ್ತಾರೆ. ಈ ಸಂದರ್ಭದಲ್ಲಿ ಪವನ್ ಕಿವಿಯಲ್ಲಿ ದರ್ಶನ್ ಬಂದು ಒಂದು ಮಾತನ್ನ ಹೇಳ್ತಾನೆ, ರೇಣುಕಾಸ್ವಾಮಿಯನ್ನ ಕರ್ತಂದಿದೀವಿ ಅನ್ನೋ ನಿಟ್ಟಿನಲ್ಲಿ. ಆಗ ಪಬ್ನಿಂದ ಹೊರಟಂತಹ ದರ್ಶನ್ ಏಕಾಏಕಿ ಪವಿತ್ರ ಗೌಡ ಮನೆ ಬಳಿ ಬರ್ತಾರೆ. ಬಾಯಲ್ಲಿ ನಿನ್ಗೊಂದು ಗುಡ್ ನ್ಯೂಸ್ ಇದೆ ಅಂತೇಳಿ ಪವಿತ್ರ ಗೌಡಲನ್ನ ಕರೆದುಕೊಂಡು ಸೀದಾ RR ನಗರದ ಪಟ್ಟಣಗೆರೆಯಲ್ಲಿರೋ ಆ ಶೆಡ್ ಬಳಿ, ವಿನಯ್ ನಿರ್ವಹಣೆ ಮಾಡ್ತಿದ್ದಂತ ಆ ಶೆಡ್ ಬಳಿ ಕರ್ಕೊಂಡ್ ಬರ್ತಾರೆ. ಆಗ ಏಕಾಏಕಿ ರೇಣುಕಾಸ್ವಾಮಿಯನ್ನ ತೋರಿಸಿ, ಈತನೇ ನೋಡು ರೇಣುಕಾಸ್ವಾಮಿ, ನಿನ್ನ ಬಗ್ಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡ್ತಿದ್ದಂಥವನು, ಈತನೇ ನಿನ್ಗೆ ಅಶ್ಲೀಲ ಫೋಟೋವನ್ನ ಕಳಿಸ್ತಿದ್ದಂಥವನು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಇದೇ ನಿನಗೆ ಗುಡ್ ನ್ಯೂಸ್ ಅನ್ನೋ ನಿಟ್ಟಿನಲ್ಲಿ ಪವಿತ್ರ ಗೌಡಗೆ ದರ್ಶನ್ ಹೇಳ್ತಾರಂತೆ. ಆಗ ಏಕಾಏಕಿ ಈಕೆ ಪವಿತ್ರ ಗೌಡ ರೇಣುಕಾಸ್ವಾಮಿಯ ಮೇಲೆ ಚಪ್ಪಲಿಯಿಂದ ಹಲ್ಲೆಯನ್ನ ನಡೆಸಿದ್ದಾರೆ. ಅದಾದ ಬಳಿಕ ದರ್ಶನ್ ಕೂಡ ಲಾಠಿ ಮತ್ತೆ ಬೆಲ್ಟ್ ನಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆಗ ಆತ ನನ್ನನ್ನು ಬಿಟ್ಬಿಡಿ, ತಪ್ಪಾಗೋಯ್ತು ಅಂತೇಳಿ ಕಾಲನ್ನ ಹಿಡ್ಕೊಳ್ಳೋದಕ್ಕೆ ಅಂತೇಳಿ ಆತ ಮುಂದಾದ್ರೆ, ನನ್ನ ಹೆಂಡತಿ ಅವಳು, ಆಕೆಯ ಕಾಲನ್ನ ನೀನ್ ಮುಟ್ಬೇಡ, ಹಿಡ್ಕೋಬೇಡ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ವಾರ್ನ್ ಮಾಡ್ತಾರೆ ರೇಣುಕಾಸ್ವಾಮಿಗೆ. ಆತ ಕೊನೆಗೆ ಕಾಲನ್ನ ಹಿಡ್ಕೊಳ್ದೆ ಕ್ಷಮೆ ಕೇಳು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಾಗ ಕಾಲನ್ನ ಹಿಡ್ಕೊಳ್ದೆ ಕ್ಷಮೆಯನ್ನ ಸಹ ಕೇಳಿದ್ದಾರೆ. ಅಲ್ಲಿಗೆ ಇವೆಲ್ಲವೂ ಕೂಡ ಒಂದ್ ರೀತಿ ಪ್ಲಾನು, ಇವ್ರಿಗೆಲ್ಲ ಗೊತ್ತಿರುತ್ತೆ. ಕರ್ಕೊಂಡ್ ಬಂದಿದೀವಿ, ಕರ್ಕೊಂಡು ಬಂದು ಈ ರೀತಿಯಾಗಿ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕರ್ಕೊಂಡ್ ಬಂದವ್ರೆ. ಸಾಕಷ್ಟು ಹೊಡೆದಿದ್ದಾರೆ. ಮಾರಣಾಂತಿಕವಾಗಿ ಹೊಡೆದಂತಹ ಹಿನ್ನೆಲೆಯಲ್ಲಿ ಆತ ಸಾವನ್ನಪ್ಪಿರೋದು. ಅರವಿಂದ್, ಪವಿತ್ರಾಗೆ ಕ್ಷಮೆ ಯಾಚಿಸಿದ್ರ ರೇಣುಕಾಸ್ವಾಮಿ? ಹೌದು, ಕಾಲ್ ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಪವಿತ್ರಾಗೆ ಕ್ಷಮೆಯನ್ನ ಕೇಳಿದ್ರ ರೇಣುಕಾಸ್ವಾಮಿ? ಆ ಸಂದರ್ಭದಲ್ಲಿ ಕಾಲು ಮುಟ್ಟಿ ಕ್ಷಮೆ ಕೇಳಿದ್ರ ಅಂತ? ಪವಿತ್ರ ಗೌಡ ಕ್ಷಮೆ ಕೇಳಿದ್ರೂ ಕೂಡ ಬಿಟ್ಟಿಲ್ಲ, ಇವನ್ ದರ್ಶನ್ ಕೂಡ ಬಿಟ್ಟಿಲ್ಲ. ಕ್ಷಮೆ ಕೇಳಿದ ಮೇಲೂ ಕೂಡ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನಗನ್ಸುತ್ತೆ ಈ ಹಂತದಲ್ಲಿ ಕ್ಷಮೆ ಕೇಳಿದ ಮೇಲೆ ಬಿಟ್ಟು ಕಳಿಸ್ಬಿಡ್ಬೇಕಾಗಿತ್ತು. ದರ್ಶನ್ ಅಲ್ಲಿ ಇದ್ದಾಗಲೇ ಬಿಟ್ಟು ಕಳಿಸ್ಬಿಟ್ಟಿದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಯಾರಿಗೂ ಬರ್ತಾ ಇರಲಿಲ್ಲ. ಓಕೆ, ಏನಾಯಿತು? ಯಾವಾಗ ಇಬ್ಬರೂ ಸೇರ್ಕೊಂಡು ಹಲ್ಲೆ ಮಾಡ್ತಾರೆ, ರೇಣುಕಾಸ್ವಾಮಿ ಗೊತ್ತಾಗ್ಬಿಡುತ್ತೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ, ದರ್ಶನ್ ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತನ್ಬಿಟ್ಟು. ನೋಡಿ, ಪವಿತ್ರ ಕಾಲು ಮುಟ್ಟಿ ಸಾರಿ ಕೇಳೋದಕ್ಕೆ ಮುಂದಾಗ್ತಾರೆ ರೇಣುಕಾಸ್ವಾಮಿ. ಗೊತ್ತಾಗ್ಬಿಡುತ್ತೆ ನಾ ಇಲ್ಲಿಂದ ಬಚಾವಾಗಿ ಹೋಗೋಕ್ಕಾಗಲ್ಲ ಅಂತ ಟೈಮಲ್ಲಿ ಇನ್ನೇನು ಮಾಡ್ತಾರೆ? ಅಷ್ಟು ಜನ ಇರಬೇಕಾದ್ರೆ ಕಾಲು ಮುಟ್ಟಿ ನಮಸ್ಕಾರ ಮಾಡಕ್ಕೆ ಹೋಗ್ತಾನೆ. ಈ ವೇಳೆ ದರ್ಶನ್ ನೋಡಿ ಅಲ್ಲೂ ಹೀರೋಯಿಸಮ್ ತೋರಿಸಿದ, ಅವಳು ಕಾಲು ಮುಟ್ಟಬೇಡ, ನನ್ನ ಹೆಂಡತಿ ಅವಳು, ಅವಳ ಕಾಲು ಮುಟ್ಟೋದಕ್ಕೂ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳೋದು. ಕಾಲು ಮುಟ್ಟಬೇಡ, ದೂರದಿಂದನೇ ಕ್ಷಮೆ ಕೇಳು. ನನ್ನ ಹೆಂಡತಿ ಪವಿತ್ರ ಗೌಡ, ಈತ ಹೇಳ್ಕೊಂಡಿರೋದು ದರ್ಶನ್, ನನ್ನ ಹೆಂಡತಿ ಪವಿತ್ರ ಗೌಡ, ಅವಳ ಕಾಲನ್ನ ಮುಟ್ಟೋ ಯೋಗ್ಯತೆ ಇಲ್ಲ ನಿನಗೆ, ಮುಟ್ಟೋದಕ್ಕೆ ಹೋಗಬೇಡ, ಕ್ಷಮೆ ಕೇಳೋದಾದರೆ ದೂರದಿಂದನೇ ಕ್ಷಮೆ ಕೇಳು ಅಂತ ಆತನಿಗೆ ಹೇಳ್ತಾರೆ. ಆಗ ಪಾಪ ಅವನು ಏನು ಮಾಡ್ತಾನೆ ಅಂತಂದರೆ, ಆಯಿತು ಅಂತಂದ್ಬಿಟ್ಟು ಕಾಲು ಮುಟ್ಟದೇನೆ ಹಾಗೆಯೇ ಸಾರಿ ಕೇಳು ಅಂತ ಹೇಳಿದ್ದಕ್ಕೆ ಹಾಗೇ ಸಾರಿ ಕೇಳ್ತಾನೆ. ಇಬ್ಬರದು ಸಾರಿ ಕೇಳ್ತಾನೆ. ಪಾಪ ಅಂಥ ಟೈಮಲ್ಲಿ ಜೀವ ಉಳಿಸ್ಕೋಬೇಕು, ಇನ್ನೇನು ಮಾಡೋದಕ್ಕಾಗತ್ತ? ಅವನು ಆತ ಮೆಸೇಜ್ ಕಳಿಸಿದ್ದಿರಬಹುದು, ತಪ್ಪು ಮಾಡಿದ್ದಿರಬಹುದು. ಅದರಂತೆ ಕಾಲು ಮುಟ್ಟದೆ ಕ್ಷಮೆ ಕೇಳ್ತಾನೆ ರೇಣುಕಾಸ್ವಾಮಿ. ಆದರೂ ಆತನನ್ನು ಬಿಡಲ್ಲ. ಆ ಟೈಮಲ್ಲಿ ಏನಾಯಿತು ಅಂತ ಅದು ವೆರಿ ಇಂಪಾರ್ಟೆಂಟ್. ಆವಾಗ ಆತ ಏನು ಮಾಡ್ತಾನೆ, ಪತ್ನಿ ಮುಂದೆಯೇ ಹಲ್ಲೆ ನಡೆಸ್ತಾನೆ ನಟ ದರ್ಶನ್. ಅದೇನೋ ಬೆಲ್ಟು ಮತ್ತು ಸೆಕ್ಯೂರಿಟಿ ಹತ್ರ ಕೋಲಿಸ್ಕೊಂಡು ಬಂದಿದ್ರಂತೆ. ಆ ಕೋಲು ಮತ್ತು ತಾನು ಹಾಕ್ಕೊಂಡಿದ್ದ ಬೆಲ್ಟ್ ಬಿಚ್ಕೊಂಡು ರೇಣುಕಾಸ್ವಾಮಿಗೆ ಮನಸೋ ಇಚ್ಛೆ ಥಳಿಸಿದ್ದಾರೆ ದರ್ಶನ್. ಇದಿಷ್ಟು ಕೂಡ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿಯಿಂದ ಪಡ್ಕೋತೀನಿ. ಮೂರ್ತಿ, ಈಗ ಇಷ್ಟೆಲ್ಲ ಆಯ್ತಲ್ಲ, ಈಗ ದರ್ಶನ್ ಹೊಡೆದು, ಪವಿತ್ರ ಗೌಡ ಹೊಡೆದು, ಆಮೇಲೆ ಅವನು ಕಾಲ್ಮುಟ್ಟಿ ಕ್ಷಮೆ ಕೇಳಕ್ಕೆ ಬಂದಿದ್ದು ಆಗ್ಲೇ, ದರ್ಶನ್ ಅಲ್ಲಿದ್ದಾಗ್ಲೇ ಅವನಿಗೆ ದುಡ್ಡು ಕೊಟ್ಟಿದ್ರು ಅಂತೇನೋ ಹೇಳಿದ್ರಲ್ಲ, ಅವನ್ನ ಮನೆಗೆ ಕಳಿಸ್ಬಿಟ್ಟಿದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ತಾವೇನು ಹೇಳ್ತೀರಾ? ನಿಜ ಅರವಿಂದ, ಯಾವಾಗ ದರ್ಶನ್ ಪವಿತ್ರ ಗೌಡಲನ್ನ ಕರ್ತಂದು ಆ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ರು, ಅದಕ್ಕೂ ಮೊದಲು ಅಲ್ಲಿದ್ದಂತಹ ಹುಡುಗರು ಈ ದರ್ಶನ್ ಅವರ ಗ್ಯಾಂಗ್ ಏನಿತ್ತು ಇವರು ಹಲ್ಲೆಯನ್ನ ನಡೆಸಿದ್ರು, ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ರು. ಹೀಗಾಗಿ ಯಾವಾಗ ದರ್ಶನ್ ಬಂದು ಹಲ್ಲೆಯನ್ನ ನಡೆಸಿದ್ರು, ಪವಿತ್ರ ಗೌಡ ಹಲ್ಲೆಯನ್ನ ನಡೆಸಿದ್ರು, ಅದಾದ ಬಳಿಕ ಆತನನ್ನ ಕಳಿಸ್ಬೇಕಿತ್ತು. ಆಯ್ತು ಹೋಗು ಅಂತೇಳಿ ಇವರೇ ಹೇಳ್ಕೊಂಡಂತೆ ದುಡ್ಡು ಕೊಟ್ಟು ನಾನು ಆತನಿಗೆ ಊಟ ಮಾಡ್ಕೊಂಡು ಹೋಗು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟೆ. ಆತ ಹೊರಟೋದ್ರು, ಅಲ್ಲಿಂದ ನಾನು ಹೊರಟುಬಿಟ್ಟೆ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಒಂದು 6:30 ಸುಮಾರಿಗೆ ದರ್ಶನ್ ಅಲ್ಲಿಂದ ಹೊರಟಿದ್ದಾರೆ. ಅದಾದ ಅರ್ಧ ಗಂಟೆಗಳ ಬಳಿಕ ದರ್ಶನ್ಗೆ ಕರೆ ಬಂದಿದೆ.
ಇಲ್ಲಿ ಯಾವಾಗ ಹಲ್ಲೆಯನ್ನ ನಡೆಸ್ತಿದ್ರೋ ಆತ ಕಾಲನ್ನ ಹಿಡಿದುಕೊಂಡು ಬೇಡ್ಕೊಳ್ಳೋದಕ್ಕೆ ಶುರುವಾಗಿದ್ದಾನೆ. ಇಲ್ಲ ಏನೋ ತಪ್ಪಾಗೋಯ್ತು, ಗೊತ್ತಿಲ್ಲದೆ ಮೆಸೇಜ್ ಕಳಿಸ್ಬಿಟ್ಟೆ, ಬಿಟ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಆತ ಅಂಗಲಾಚಿದ್ದಾನೆ. ಆದ್ರೆ ಅವ್ರ ಮನ್ಸೇನಿದೆ ಅದು ಕರಗೇ ಇಲ್ಲ. ಏಕಾಏಕಿ ಇಲ್ಲ ಇಷ್ಟಾದ್ರೂ ಕೂಡ ಬಿಡದೆ ಹಲ್ಲೆಯನ್ನ ನಡೆಸಿದ್ದಾರೆ. ಕಾಲು ಹಿಡ್ಕೊಳಕ್ ಹೋದ್ರೆ ಕಾಲು ಹಿಡಿಕೂಡ್ದು, ನೀನು ಹಂಗೆ ಕ್ಷಮೆಯನ್ನ ಕೇಳು ಅನ್ನೋ ನಿಟ್ಟಿನಲ್ಲಿ ವಾರ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಇವೆಲ್ಲವನ್ನ ನೋಡ್ತಿದ್ರೆ ಇವರ ವಿಕೃತ ಮನಸ್ಸು ಯಾವ ರೀತಿ ಇತ್ತು, ಇವರ ಹಲ್ಲೆಯನ್ನ ನಡೆಸಬೇಕು ಅಂತೇಳಿ ಉದ್ದೇಶವನ್ನ ಇಟ್ಕೊಂಡು ಬಂದು ಹಲ್ಲೆಯನ್ನ ನಡೆಸಿದ್ದಲ್ದೆ ಮಾರಣಾಂತಿಕವಾಗಿ ಸಾಯೋವರೆಗೂ ಒಬ್ಬ ಆರೋಪಿತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಈತ ಆರೋಪ ಮಾಡಿದ್ದಾನೆ, ಏನೋ ತಪ್ಪು ಮಾಡಿದ್ದಾನೆ ಅನ್ನೋ ಕಾರಣಕ್ಕೆ ಕರ್ಕೊಂಬಂದು ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಿದಾರಲ್ಲ, ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಈ ಕೃತ್ಯದಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗಿದ್ದಾವೆ. ಇದರ ಆಧಾರವಾಗಿಯೇ ಈಗ ಎಲ್ಲರ ವಿಚಾರಣೆ ಕೂಡ ನಡೀತಿದೆ. ಇವತ್ತು ಕಸ್ಟಡಿಯಲ್ಲಿ 5ನೇ ದಿನ. ಇವತ್ತು ಬಹುತೇಕ ಎಲ್ಲರನ್ನ ಕರೆದೊಯ್ದು ನಮ್ಮ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ ಪೊಲೀಸ್ ಇಲಾಖೆ ರೆಡಿ ಮಾಡ್ಕೊಂಡಿದೆ. ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ವಿಚಾರ ಹೇಳ್ತಾ ಇದ್ದೀವಿ. ಇಂಚಿಂಚು ಒಂದೊಂದು ನಿಮಿಷನೂ ಕೂಡ ಗೋಡೌನ್ನಲ್ಲಿ ಏನೇನು ನಡೀತು ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಬಿಚ್ಚಿಡ್ತಾ ಇದ್ದೀವಿ. ಇದೆಲ್ಲ ನೋಡಿದಾಗ ಇಡೀ ಗ್ಯಾಂಗ್ ಮೇಲೆ ಅಸಹ್ಯ ಮೂಡುತ್ತೆ, ಇಡೀ ಗ್ಯಾಂಗ್ ಮೇಲೆ ಸಿಟ್ಟು ಬರುತ್ತೆ, ಎಸ್ಪೆಷಲಿ ದರ್ಶನ್ ಮೇಲೆ. ಆದರೆ ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಈಗಲೂ ಈ ಕ್ಷಣಕ್ಕೂ ದರ್ಶನ್ ಹೇಳ್ತಾ ಇರ್ತಕ್ಕಂಥದ್ದು ಏನು ಗೊತ್ತಾ, ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ.